ಬೇಸಿಕ್ಕನ್ನು ತಿಳ್ಕೊರಿ. ಒಂದು ದಾಳ ಅಂತಂದರೆ ಅದು ಯಾವಾಗಲೂ ಕ್ಯೂಬಿಕ್ ರೂಪದಲ್ಲಿ ಇರುತ್ತೆ, ಅಂದರೆ ಒಂದು ಚೌಕಗನ ರೂಪದಲ್ಲಿ ಇರುತ್ತೆ. ಓಕೆನಾ? ಕ್ಯೂಬಿಕ್ ಎನ್ನುವಂಥದ್ದು ಒಂದು ಚೌಕ ಘನದ ರೂಪದಲ್ಲಿ ಇರುತ್ತೆ. ಓಕೆನಾ? ಈಗ ಒಂದು ಚೌಕಗನ ಅಂತ ಕನ್ಸಿಡರ್ ಮಾಡಿದಾಗ ಆ ಒಂದು ಚೌಕಗನದಲ್ಲಿ ನಮಗೆ ಒಟ್ಟು 6 ಮುಖಗಳು ಕಾಣ್ತೇವೆ. ಓಕೆ, ಈಗ ಹಿಂದೆಗಡೆ ಕಾಣುವಂಥದ್ದು ನಮಗೆ ಕಾಣದೇ ಇರುವಂಥ ಪೇಸ್ ಇದು 1, ಮೇಲ್ಗಡೆ 2, ಇದು 3, ನಂತರ ಇದು 4, ಇದು ನಮಗೆ ಮುಂದೆ ಕಾಣ್ತಾ ಇರುವಂಥದ್ದು ಇದು 5, ಈ ಕೆಳಗಿನ ಭಾಗ ಏನಿದೆ ಇದು 6. ಒಟ್ಟು ನಮಗೆ 6 ಮುಖಗಳು ಇರುವಂಥದ್ದು. 6 ಮುಖಗಳಂತಿದ್ದಾಗ ಈ ಒಂದು ದಾಳವನ್ನು ಯಾವ ರೀತಿಯಾಗಿ ನಂಬರ್ಸನ್ನು ರಿಪ್ರೆಸೆಂಟ್ ಮಾಡಿರ್ತಾರಪ್ಪ ಅಂದರೆ, ಈ 1, 2 ಅಂಥೇಳಿ ಡಾಟನ್ನು ಕೊಟ್ಟಿರ್ತಾರೆ. 1 ಡಾಟ್ 1, 2 ಇದ್ದಲ್ಲಿ 2 ಡಾಟ್, 3 ಇದ್ದಲ್ಲಿ ಈ ರೀತಿಯಾಗಿ 3 ಡಾಟ್, 4 ಇದ್ದಲ್ಲಿ ಈ ರೀತಿಯಾಗಿ 4, 5 ಇದ್ದಲ್ಲಿ 1, 2, 3, 4, 5, 6 ಇದ್ದಲ್ಲಿ 1, 2, 3, 4, 5, 6 ಈ ರೀತಿಯಾಗಿ ಡಾಟ್ಗಳನ್ನು ಕೊಟ್ಟಿರ್ತಾರೆ. ಓಕೆ, ಅಂದರೆ ಈ ಒಂದು ದಾಳದಲ್ಲಿ ನಾವು ಯಾವ್ಯಾವ ನಂಬರ್ಸನ್ನು ನೋಡ್ತೀವಪ್ಪ ಅಂದರೆ 1, 2, 3, 4, 5, 6. ಪ್ರಶ್ನೆ ಮೊದಲಿಗೆ ಏನು ಕೇಳಿದ್ರಪ್ಪ ಅಂದರೆ 4ಕ್ಕಿಂತ ದೊಡ್ಡದಾದ ಸಂಖ್ಯೆಯನ್ನು ಪಡೆಯುವಂಥ ಸಂಭವನೀಯತೆ ಎಷ್ಟು? ಪ್ರೊಬ್ಯಾಬಿಲಿಟಿ ಆಫ್ ಇವೆಂಟ್, ಅನುಕೂಲಿಸುವ ಫಲಿತಗಳ ಸಂಖ್ಯೆ ಅಂದರೆ 4ಕ್ಕಿಂತ ದೊಡ್ಡದಾದ ಸಂಖ್ಯೆಗಳು. 4ಕ್ಕಿಂತ ದೊಡ್ಡದಾದ ಸಂಖ್ಯೆಗಳೆಷ್ಟಿದ್ದಾವೆ? 2, ಒಂದು 5, ಇನ್ನೊಂದು 6, 2. ಒಟ್ಟು ಸಂಖ್ಯೆಗಳೆಷ್ಟು? 6. ಇದನ್ನು ನಾವು 1/3 ಅಂತ ಕೂಡ ಬರೀಬೋದು. ಅಂದರೆ 2 1 2 3. ಓಕೆ, ಇದು ಪ್ರಶ್ನೆ ಆಗಿತ್ತು. ಇದು ಸರಿಯಾದ ಉತ್ತರ. ಅಂದರೆ 4ಕ್ಕಿಂತ ದೊಡ್ಡದಾದ ಸಂಖ್ಯೆಗಳನ್ನು ಪಡೆಯುವಂಥ ಸಂಭವನೀಯತೆ 1/3 ಆಗಿರುತ್ತೆ. ಇನ್ನೊಂದು ಪ್ರಶ್ನೆ ಏನಿತ್ತು ಅಂದರೆ 4ಕ್ಕಿಂತ ಚಿಕ್ಕದಾದ ಅಥವಾ 4ಕ್ಕೆ ಸಮನಾದ ಸಂಖ್ಯೆಗಳನ್ನು ಪಡೆಯುವಂಥ ಸಂಭವನೀಯತೆ ಎಷ್ಟು? ಮೊದಲಿಗೆ ನಾವು 4ಕ್ಕಿಂತ ಚಿಕ್ಕದಾದ ಸಂಖ್ಯೆಗಳನ್ನು ನೋಡೋಣ. ಪ್ರೊಬ್ಯಾಬಿಲಿಟಿ ಆಫ್ ಇವೆಂಟ್ ಈಸ್ ಈಕ್ವಲ್ ಟು 4ಕ್ಕಿಂತ ಚಿಕ್ಕದಾದ ಸಂಖ್ಯೆಗಳು ಎಷ್ಟಿದ್ದಾವೆ? 1, 2, 3. ಒಟ್ಟು ಫಲಿತ 6. ಅಂದರೆ 3 1 3 2 1/2. ಅದರಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೇಳಿದರು. 4ಕ್ಕಿಂತ ಚಿಕ್ಕದಾದ ಅಥವಾ 4ಕ್ಕೆ